ನೀನೆಂದು ನನ್ನ ಸ್ವಂತ 23ನೇ ಅಧ್ಯಾಯ. ಕಥೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ನೋಟಿಫಿಕೇಶನ್ ಬರೋದು ನಿಮ್ಗೇನೆ. ಈಗ ಕತೆಗೆ ಹೋಗೋಣವಾ? ಲಾರಿ ದಿವ್ಯಾಂತ ಬಹಳ ಹತ್ತಿರದಲ್ಲಿ ಇದ್ದದ್ದು ನೋಡಿದ ವಿಶಾಖ ಅವನಿಗೆ ಲಾರಿ ಗುದ್ದಿರಬಹುದು ಎಂದುಕೊಂಡಿದ್ದಳು. ವಿಶಾಖ ದಿವೋ ಎಂದು ಜೋರಾಗಿ ಕಿರುಚಿದ್ದಷ್ಟೇ ಕೇಳಿಸಿತು. ನಂತರ ಏನಾಯಿತೋ ಗೊತ್ತಿಲ್ಲ. ಲಾರಿ ದಿವ್ಯಾಂತನ ಮೇಲೆ ಬರುವ ಮೊದಲೇ ಅಭಿರೂಪ್ ಅವನನ್ನು ಹಿಡಿದು ಎಳೆದು ರಸ್ತೆಯ ಬದಿಗೆ ನಿಲ್ಲಿಸಿದ್ದ. ಲಾರಿ ಹೋದ ನಂತರ ವಿಶಾಖ ಇದ್ದ ಬದಿಗೆ ಹೋದಾಗ ಅವಳು ಪ್ರಜ್ಞೆ ತಪ್ಪಿ ಕೆಳಗೆ ಬಿದ್ದಿದ್ದಳು. ಅವಳ ಹತ್ತಿರ ಕುಳಿತ ವೃಂದ ಗಾಬರಿಯಲ್ಲಿ ಅವಳನ್ನು ಎಚ್ಚರಿಸುವ ಪ್ರಯತ್ನ ಮಾಡುತ್ತಿದ್ದಳು. ದಿವ್ಯಾಂತ್ ಓಡಿ ಬಂದವನೇ ವಿಶಾಖನ ಎತ್ತಿಕೊಂಡು ಹತ್ತಿರದಲ್ಲೇ ಇದ್ದ ಆಸ್ಪತ್ರೆಗೆ ಸೇರಿಸಿದ. ಅಭಿರೂಪ್, ವೃಂದಾ ಸಹ ಆತಂಕದಲ್ಲಿದ್ದರು. ಡಾಕ್ಟರ್ ವಿಶಾಖಳ ಆಪರೇಷನ್ ಮಾಡಲು ಮುಂದಾದರು. ಹೆಚ್ಚೇನು ಪೆಟ್ಟಾಗದೆ ಮಗು ಆರೋಗ್ಯವಾಗೇ ಇತ್ತು. ಆದರೆ ವಿಶಾಖಗೆ ಪ್ರಜ್ಞೆ ಬರುವ ಸಾಧ್ಯತೆ ಕಡಿಮೆ ಇದ್ದುದರಿಂದ ಮಗುವನ್ನು ಹೊರತೆಗೆಯಲೇಬೇಕು ಎಂದು ನಿರ್ಧರಿಸಿದ್ದರು. 8ನೆಯ ತಿಂಗಳಾದ್ದರಿಂದ ಮನಸ್ಸು ಮತ್ತು ದೇಹ ಎರಡೂ ಸೂಕ್ಷ್ಮವಾಗಿರುವುದರಿಂದ ಆಪರೇಷನ್ ತಕ್ಷಣವೇ ಮಾಡಿ ಮಗುವನ್ನು ಹೊರತೆಗೆದರು. ಹುಟ್ಟಿದ ನಂತರ ಮಗು ಆರೋಗ್ಯವಾಗಿಯೇ ಇತ್ತು. ಸ್ವಲ್ಪ ಉಸಿರಾಟದ ಸಮಸ್ಯೆ ಕಾಣಿಸಿ ಇನ್ಕ್ಯುಬೇಟರ್ನಲ್ಲಿ ಇಟ್ಟರು. ದಿವ್ಯಾನ್ ಬಯಸಿದಂತೆ ಹೆಣ್ಣು ಮಗುವೇ ಹುಟ್ಟಿತ್ತು. ವಿಶಾಖಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ವಿಷಯ ತಿಳಿದ ದಿವ್ಯಾನ್ ಮೊದಲು ವಿಶಾಖಳ ಬಳಿ ಹೋಗಿ ಅವಳ ಕೈ ಹಿಡಿದು, ವಿಶು, ನಾನು ನಿನ್ ದಿವು ಬಂದಿದ್ದೀನಿ, ಕಣ್ಬಿಟ್ಟು ನೋಡು, ನನ್ಗೇನು ಆಗಿಲ್ಲ, ನಾನು ಹೇಳಿದ ಹಾಗೆ ನಮ್ಗೆ ಮಗಳೇ ಹುಟ್ಟಿದಾಳೆ, ನೋಡ್ತೀಯಾ ಎಷ್ಟು ಮುದ್ದಾಗಿದ್ದಾಳೆ ನಮ್ಮ ಮಗಳು ಎನ್ನುತ್ತಾ ಅವಳನ್ನು ಎಚ್ಚರಿಸಲು ನೋಡಿದರೂ ಅವಳಿಂದ ಯಾವ ಪ್ರತಿಕ್ರಿಯೆ ಬರಲಿಲ್ಲ. 1-2 ಗಂಟೆಯ ನಂತರ ಮಗು ಸಹಜ ಸ್ಥಿತಿಗೆ ಬರುತ್ತಿದ್ದ ಹಾಗೆ ದಿವ್ಯಾಂತ್ ಕೈಗೆ ಕೊಟ್ಟರು. ಮಗುವನ್ನು ಎತ್ತಿಕೊಂಡು ಸಂತಸ ಪಡಬೇಕು, ವಿಶಾಖಳ ಸ್ಥಿತಿ ನೋಡಿ ದುಃಖಿಸಬೇಕು ತಿಳಿಯದೆ ಕಣ್ಣೀರು ಹರಿಯತೊಡಗಿತು. ಮಗುವನ್ನು ತೆಗೆದುಕೊಂಡು ವಿಶಾಖಳ ಬಳಿ ಮಲಗಿಸಿ, ನೋಡ್ ವಿಶು, ಒಮ್ಮೆ ಎಚ್ಚರ ಮಾಡ್ಕೊ, ನೋಡಿಲಿ ನಾನು ನಮ್ಮ ದಿವಿ ಪುಟ್ಟ ನಿನ್ಗೋಸ್ಕರ ಕಾಯ್ತಾ ಇದ್ದೀವಿ ಎಂದು ಎಷ್ಟೇ ಪ್ರಯತ್ನ ಪಟ್ಟರು ಅವಳಿಂದ ಯಾವ ಸ್ಪಂದನ ಬರಲಿಲ್ಲ. ಮಗು ಹಸಿವೆಯಿಂದ ವಿಶಾಖಳ ಕೈಗೆ ತನ್ನ ಪುಟ್ಟ ಕೈ ಕಾಲುಗಳಿಂದ ಒದೆದರೂ ಯಾವ ಪ್ರತಿಕ್ರಿಯೆ ಅವಳಿಂದ ಬರಲಿಲ್ಲ. ಮಗುವಿಗೆ ಫಾರ್ಮುಲಾ ಹಾಲು ಕೊಟ್ಟು ಸಮಾಧಾನ ಮಾಡಿ ಮಲಗಿಸಿದರು. ರಾತ್ರಿ ಸರಿ ಹೊತ್ತಿನಲ್ಲಿ ಮತ್ತೆ ಲಾರಿಯೊಂದು ಸದ್ದು ಮಾಡುತ್ತಾ ಹೋಗುತ್ತಿತ್ತು. ದಿವ್ಯಾಂತ್ ವಿಶಾಖಳ ಬಳಿಯೇ ಕುಳಿತು ನಿದ್ದೆ ಹೋಗಿದ್ದ. ವಿಶಾಖಗೆ ಮಾತ್ರ ಆ ಲಾರಿಯ ಸದ್ದು, ಹಾರ್ನ್ ಕೇಳಿಸಿ ಎದೆ ನಡುಗಿತು. ಅವಳ ಕಣ್ಣು ಮುಚ್ಚಿದ್ದರೂ ಅದೇ ದೃಶ್ಯ ಕಣ್ಣ ಮುಂದೆ ಬಂದಿತ್ತು. ದಿವ್ಯಾಂತ್ ರಸ್ತೆಯ ಮಧ್ಯೆ ನಿಂತದ್ದು ಲಾರಿ ಜೋರಾಗಿ ಬಂದು ಅವನನ್ನು ಹಾರಿಸಿಕೊಂಡು ಹೋದ ಹಾಗೆ ಕಾಣಿಸಿ ಮತ್ತೆ ಕೈ ಗಟ್ಟಿಯಾಗಿ ಕಿವಿಗೆ ಮುಚ್ಚಿಕೊಂಡು ಕಣ್ಣು ಬಿಟ್ಟುವಳೆ ದಿವು ಎಂದು ಜೋರಾಗಿ ಕಿರುಚಿದಳು. ಅವಳ ಧ್ವನಿಗೆ ಎಚ್ಚೆತ್ತ ದಿವ್ಯಾಂತ್, ವಿಶು ವಿಶು ಏನಾಯ್ತೆ, ಯಾಕೆ ಅಷ್ಟು ಜೋರಾಗಿ ಕಿರುಚಿಕೊಂಡೆ ಎಂದು ಅವಳನ್ನು ಎಚ್ಚರಿಸಲು ನೋಡಿದರೆ ವಿಶಾಖ ಮಾತ್ರ ತೆರೆದ ಕಣ್ಣು ಹಾಗೆ ಬಿಟ್ಟುಕೊಂಡು ಶಾಕ್ಗೆ ಒಳಗಾಗಿದ್ದಳು. ಅವಳ ಆ ಸ್ಥಿತಿ ನೋಡಿ ಗಾಬರಿಯಲ್ಲಿ ಡಾಕ್ಟರ್ ಎಂದು ಜೋರಾಗಿ ಕೂಗಿದ. ಅವನ ಕೂಗಿಗೆ ಓಡಿ ಬಂದ ಡಾಕ್ಟರ್ ವಿಶಾಖಳನ್ನು ಪರೀಕ್ಷೆ ಮಾಡಿದರು. ಎಲ್ಲವೂ ಸರಿಯಾಗಿ ಇದ್ದರೂ ಅವಳೊಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗಿದ್ದಳು. ಅವಳ ನೆನಪಿನ ಶಕ್ತಿ ದಿವ್ಯಾಂತ್ನ ಮೇಲೆ ಲಾರಿ ಬಂದಿದ್ದ ಕಡೆಯಲ್ಲಿ ನಿಂತು ಹೋಗಿತ್ತು. ಅವಳ ಮೆದುಳು ಕೆಲಸ ಮಾಡುತ್ತಿದ್ದರೂ ಸಹ ಮಾನಸಿಕವಾಗಿ ಆದ ಆಘಾತದಿಂದ ಅವಳು ಚೇತರಿಸಿಕೊಳ್ಳಲು ಆಗದೆ ಯಾವ ಸ್ಪಂದನ ಪ್ರತಿಕ್ರಿಯೆ ಇಲ್ಲದೆ ಜೀವದ ಗೊಂಬೆಯ ಹಾಗೆ ಕುಳಿತಿದ್ದಳು. ಎಷ್ಟೋ ರೀತಿಯಲ್ಲಿ ಚಿಕಿತ್ಸೆ ಕೊಟ್ಟರೂ ಫಲಕಾರಿಯಾಗದೆ ಅವಳು ಹಾಗೆ ಗೊಂಬೆಯ ತರ ಎಲ್ಲಿ ಕರೆದೊಯ್ದರೂ ಹೋಗುವುದು, ತಿನ್ನಿಸಿದರೆ ಯಾಂತ್ರಿಕವಾಗಿ ತಿನ್ನುವುದು, ಎಲ್ಲಿ ಕೂರಿಸಿದರೂ ಅಲ್ಲೇ ಕುಳಿತು ಬಿಡುವುದು, ಬರೀ ಉಸಿರಾಟ ಮಾತ್ರ ಇದ್ದುದರಿಂದ ಜೀವದಿಂದ ಇದ್ದಳು. ಅದನ್ನು ಬಿಟ್ಟರೆ ಅವಳಲ್ಲಿ ಯಾವ ಭಾವನೆ ಆಗಲಿ ಇರದೆ ಯಂತ್ರವಾಗಿದ್ದಳು. ತಂಗಿಯ ಸ್ಥಿತಿ ತಿಳಿದ ವೇದ್ ಓಡಿ ಬಂದವನೇ ಗೊಂಬೆಯ ರೀತಿಯಲ್ಲಿ ಕುಳಿತ ತಂಗಿಯ ಹತ್ತಿರ ಹೋಗಿ ಅವಳ ಭುಜ ಅಲ್ಲಾಡಿಸಿ ತನ್ನ ಎದೆಗೆ ಒರಗಿಸಿಕೊಂಡು,
ಮಾತಾಡೋ ವಿಷು, ಯಾಕೋ ಹೀಗೆ ಸುಮ್ಮನೆ ಕೂತ್ಬಿಟ್ಟೆ? ನನ್ನ ಮೇಲೆ ಕೋಪನಾ? ಮಾತಾಡೋ ಪುಟ್ಟ. ನಿನ್ನ ನಾನು ಚಿಕ್ಕ ವಯಸ್ಸಿನಲ್ಲಿ ಗೊಂಬೆ ಎಂದು ಮುದ್ದ ಮಾಡುತ್ತಿದ್ದದ್ದನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಈಗ ನಿಜವಾಗ್ಲೂ ಗೊಂಬೆ ಆಗಿಯೇ ಕುಳಿತುಕೊಂಡ್ರೆ ಹೇಗೆ ಹೇಳು? ನೋಡು, ನೀನ್ ಮಾತಾಡಿದ್ರೆ ಮಮ್ಮಿ ಡ್ಯಾಡ್ನ ನಾನು ಇವತ್ತೇ ನಿನ್ ಮುಂದೆ ಕರೆದುಕೊಂಡು ಬಂದು ನಿಲ್ಲಿಸ್ತೀನಿ. ಮಾತಾಡು ಕಂದ ಎಂದು ಗೋಗರೆದು ಕಣ್ಣೀರು ಹಾಕಿದರೂ ಅವಳಿಂದ ಪ್ರತಿಕ್ರಿಯೆ ಬರಲಿಲ್ಲ. ವೇದ್ ಕಣ್ಣೀರು ಹಾಕುತ್ತಾ ನಿಂತಿದ್ದು ನೋಡಿ ದಿವ್ಯಾಂತ್ ಹತ್ತಿರ ಬಂದು ಅವನ ಭುಜ ಅದುಮಿ ಮಗುವನ್ನು ಕೈಗೆ ಕೊಟ್ಟ. ವೇದ್ ಮಗುವನ್ನು ಎತ್ತಿಕೊಂಡು, ನೀನು ನಿನ್ ತಾಯಿ ತರನ ಇದೆಯಾ ಮರಿ ಎಂದವನೇ ವಿಶಾಖಳ ಕಡೆ ತಿರುಗಿ, ನೋಡು ವಿಶು, ನಿನ್ ಮಗಳು ನಿನ್ ಹಾಗೆ ಇದ್ದಾಳೆ. ನೀನ್ ಮಗು ಆಗಿದ್ದಾಗ ಹೀಗೆ ಇದ್ದೆ, ಗೊತ್ತಾ ನಿನ್ಗೆ ಎಂದ. ವೇದ್, ನಿಮ್ಮ ತಂದೆ ತಾಯಿಗೆ ವಿಶು ಬಗ್ಗೆ ಹೇಳಿದ್ದೀಯಾ ಎಂದು ಕೇಳಿದ ದಿವ್ಯಾಂತ್. ಇಲ್ಲ ದಿವು, ಹೋದ ತಿಂಗಳಷ್ಟೇ ಡ್ಯಾಡ್ಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆ ವಿಚಾರ ನಾನು ಬೇಕು ಅಂತಲೇ ವಿಶಾಖಳಿಂದ ಮುಚ್ಚಿಟ್ಟೆ. ಅವಳು ಗರ್ಭಿಣಿ ಇದ್ದಳು ಅಲ್ವಾ, ಈಗ ಇವಳ ವಿಚಾರ ಅವ್ರಿಗೆ ಗೊತ್ತಾದ್ರೆ ಏನಾಗುತ್ತೋ ಅಂತ ಭಯ ಕಣೋ. ಅವರು ವಿಶು ಎಲ್ಲೋ ಒಂದು ಕಡೆ ಆರಾಮಾಗಿ ಇದ್ದಾಳೆ ಅನ್ಕೊಂಡಿದ್ದಾರೆ. ಅದು ಹಾಗೆ ಇರ್ಲಿ ಬಿಡು. ವಿಶುನ ಒಳ್ಳೆ ಡಾಕ್ಟರ್ಗೆ ತೋರಿಸು, ಏನೇ ಸಹಾಯ ಬೇಕಿದ್ರು ನನ್ಗೆ ಹೇಳು ಎಂದು ಧೈರ್ಯ ತುಂಬಿ ಹೊರಟು ಹೋಗಿದ್ದ. ವೇದ್ ಸಮಯ ಮಾಡಿಕೊಂಡು ತಿಂಗಳಿಗೊಮ್ಮೆ ಆದರೂ ಬಂದು ವಿಶಾಖಾಳ ಜೊತೆ ಇದ್ದು ಹೋಗುತ್ತಿದ್ದ. ಪ್ರತಿ ತಿಂಗಳು ತಪ್ಪದೆ ವಿಶಾಖಾಳನ್ನು ಡಾಕ್ಟರ್ ಬಳಿ ಚೆಕಪ್ಗೆ ಕರೆದುಕೊಂಡು ಹೋಗುತ್ತಿದ್ದ. ದಿವ್ಯಾಂತ್ ತಂದೆ ತಾಯಿಗೆ ಮಗನ ಕಷ್ಟ, ಮೊಮ್ಮಗಳ ಲಾಲನೆ ಜೊತೆಗೆ ವಿಶಾಖ ಗೊಂಬೆಯಂತೆ ಆಗಿದ್ದು ಅವಳು ಯಾವಾಗ ಸರಿ ಹೋಗುವಳೋ ಅದ್ಯಾವುದು ನಿಖರವಾಗಿಲ್ಲದ ಕಾರಣ ಬೇಸರ ಪಟ್ಟಿದ್ದರು. 1 ವರ್ಷ ಕಳೆದು ಹೋದರೂ ವಿಶಾಖಳಲ್ಲಿ ಯಾವ ಬದಲಾವಣೆ ಆಗಿರಲಿಲ್ಲ. ಅವಳು ಹಾಗೆ ಇರುವುದನ್ನು ನೋಡಿದ ದಿವ್ಯಾಂತ್ನ ತಂದೆ ತಾಯಿ ಹೇಗಾದರೂ ಮಾಡಿ ಮಗನ ಜೀವನ ಸರಿ ಮಾಡಬೇಕು ಎಂದು ನಿರ್ಧರಿಸಿದರು. ದಿವ್ಯಾಂತ್ ಮನೆಯಲ್ಲಿ ಇರುವ ದಿನ ನೋಡಿಕೊಂಡು ಅವನ ತಂದೆ ತಾಯಿ ಅವನ ಹತ್ತಿರ ಬಂದರು. ಒಟ್ಟಿಗೆ ಬಂದ ತಂದೆ ತಾಯಿಯ ಮುಖ ನೋಡಿಯೇ ಅವನಿಗೆ ಇಬ್ಬರು ಏನೋ ಹೇಳಲು ಬಂದಿರಬಹುದು ಎಂಬ ಅಂದಾಜು ಬಂದಿತ್ತು. ಡ್ಯಾಡ್, ಮಾಮ್, ಬನ್ನಿ ಕೂತ್ಕೊಳ್ಳಿ. ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತದೆ ಯಾವುದೋ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದೀರಿ ಅಂತ. ಅದೇನು ಹೇಳಿ, ಹೆಚ್ಚು ಪೀಠಿಕೆ ಬೇಡ. ಮಗನ ನೇರ ಮಾತಿಗೆ ಅವನ ತಂದೆ, ದಿವು, ಇನ್ನು ಎಷ್ಟು ದಿನ ಅಂತ ಹೀಗೆ ಇರುತ್ತೀಯಾ? ಹಾಗಂದ್ರೆ ಏನು ಡ್ಯಾಡ್, ಈಗ ನನ್ಗೇನಾಗಿದೆ ಅಂತ ನೀವು ಇಷ್ಟು ಆತಂಕ ಪಡ್ತಾ ಇದ್ದೀರಿ? ಹಾಗಂದ್ರೆ ಏನೋ ದಿವು, ನೀನ್ ಮದುವೆ ಆದ್ರೂ ಹೆಂಡತಿ ಜೊತೆ ಸಂಸಾರ ಮಾಡೋಕಾಗ್ದೆ ಅವಳ ಸೇವೆ ಮಾಡಿಕೊಂಡು ಮಗುನ ನೋಡಿಕೊಂಡು ಹೀಗೆ ಎಲ್ಲ ಇದ್ದು ಒಂಟಿಯಾಗಿ ಎಷ್ಟು ದಿನ ಇರ್ತೀಯೋ? ಈಗ ನಾನೇನ್ ಮಾಡ್ಬೇಕು ಮಾಮ್, ಅದನ್ನ ಹೇಳಿ. ದಿವು, ನೀನು ಇನ್ನೊಂದು ಮದುವೆ ಆಗೋ. ನಿನ್ಗೇನೋ ಕಡಿಮೆ ಆಗಿದೆ. ನೀನು ಹೂ ಅಂದ್ರೆ ಎಷ್ಟೋ ಜನ ನಿನ್ಗೆ ಹೆಣ್ಣು ಕೊಡಲು ಸಿದ್ಧರಿದ್ದಾರೆ. ದಯವಿಟ್ಟು ನಮಗೋಸ್ಕರ ಮದುವೆ ಆಗೋ. ಮಾಮ್, ನಿಮ್ಗೆ ಈ ಮಾತು ಹೇಳೋಕೆ ಮನಸ್ಸಾದ್ರೂ ಹೇಗೆ ಬಂತು? ವಿಶಾಖ ಇನ್ನು ಬದುಕಿದ್ದಾಳೆ, ಅದು ಅಲ್ಲದೆ ನನ್ಗೆ ಮಗಳಿದ್ದಾಳೆ. ನೀವು ಹೇಳಿದ ಹಾಗೆ ಇನ್ನೊಂದು ಮದ್ವೆ ಆದ್ರೆ ವಿಶಾಖ ಗತಿ ಏನು? ಬಂದವಳು ಮಗುನ ಚೆನ್ನಾಗಿ ನೋಡ್ಕೋತಾಳೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ವಿಶಾಖನ ಅವರ ಅಣ್ಣನ ಜೊತೆ ಕಳಿಸು, ಇಲ್ಲ ಅಂದ್ರೆ ಯಾವ್ದಾದ್ರೂ ಆಶ್ರಮಕ್ಕೆ ಬಿಟ್ಟು ಬರೋಣ. ಅವಳು ಸರಿ ಹೋಗೋದೆ ಅನುಮಾನ ಅಂದ್ಮೇಲೆ ಅವಳ ಜೊತೆ ಏನೋ ಜೀವನ ಮಾಡುತ್ತೀಯಾ? ಮಗುನ ನಾವು ನೋಡ್ಕೋತೀವಿ, ನೀನ್ ಮದ್ವೆಗೆ ಒಪ್ಪಿಗೆ ಕೊಡು. ಡ್ಯಾಡ್, ನೀವು ಈ ಮಾತು ಹೇಳ್ತೀರಿ ಅಂತ ಭಾವಿಸಿರಲಿಲ್ಲ. ಹೆಂಡತಿ ಎಲ್ಲ ರೀತಿಯಿಂದ ಸರಿ ಇದ್ದರೆ ಮಾತ್ರ ಸಂಸಾರ ಮಾಡಿಕೊಂಡು ಇರಬೇಕಾ? ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸಾಕು, ನೀವು ಗಂಡು ಹೆತ್ತವರು ಯಾಕೆ ಇನ್ನೊಂದು ಮದುವೆ ಮಾಡ್ಕೊಂತ ದುಂಬಾಲು ಬೀಳುತ್ತೀರಿ? ಮಕ್ಕಳು ಆಗದೆ ಹೋದಾಗ ಸಹ ಹೆಣ್ಣನ್ನೇ ದೂಷಣೆ ಮಾಡಿ ಇನ್ನೊಂದು ಮದುವೆಗೆ ಪ್ರೋತ್ಸಾಹ ಕೊಡುತ್ತೀರಿ. ಹೆಂಡತಿಗೆ ಏನೇ ಊನ ಆದ್ರೂ ಸಹ ಹೀಗೆ ಇನ್ನೊಂದು ಮದುವೆ ಆಗುವ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ನನಗೆ ಹೀಗೆ ಆಗಿದ್ರೆ ನೀವು ವಿಶಾಖಾಗೆ ಇದೇ ಮಾತು ಹೇಳ್ತಾ ಇದ್ರಾ? ಇನ್ನೊಂದು ಮದುವೆ ಅಂತ ಅವಳಿಗೆ ಒತ್ತಾಯ ಮಾಡಿ ನನ್ನನ್ನು ಯಾವುದೋ ಆಶ್ರಮಕ್ಕೋ ಅಥವಾ ಮತ್ತೆಲ್ಲೋ ಬಿಟ್ಟು ಬರುತ್ತಿದ್ರಾ? ದಿವು, ಅದು ಹಾಗಲ್ಲ ಮಗನೇ. ಮತ್ತಿನ್ ಹೇಗೆ ಡ್ಯಾಡ್? ವಿಶು ಒಂದ್ ವೇಳೆ ನಿಮ್ ಸ್ವಂತ ಮಗಳೇ ಆಗಿದ್ರೆ ಹೀಗೆ ಮಾತಾಡ್ತಾ ಇದ್ರಾ? ಯಾಕೆ ಅವಳಿಗೆ ಒಂದು ನ್ಯಾಯ, ನನಗೊಂದು ನ್ಯಾಯ? ಇಲ್ಲ ಡ್ಯಾಡ್, ವಿಶಾಖ ಯಾವಾಗಾದ್ರೂ ಸರಿ ಹೋಗ್ಲಿ ಅಥವಾ ಹೋಗದೆ ಇರ್ಲಿ, ನನ್ನ ಜೀವನದಲ್ಲಿ ಇನ್ನೊಂದು ಹೆಣ್ಣಿಗೆ ಜಾಗ ಇಲ್ಲ. ಹೆಂಡತಿ ಅಂತ ಇದ್ರೆ ಅದು ವಿಶು ಮಾತ್ರ. ದಿವು, ನಿಂದು ಇನ್ನೂ ಚಿಕ್ಕ ವಯಸ್ಸು ಕಣೋ. ಎಷ್ಟು ವರ್ಷ ಅಂತ ಹೀಗೆ ಇದ್ದು ಬಿಡ್ತೀಯಾ? ನಮ್ಮ ಮಾತು ಕೇಳೋ. ಭಾವುಕನಾಗೆ ಮಾತನಾಡುವುದು ಸುಲಭ, ಆದರೆ ಬದುಕುವುದು ಕಷ್ಟ. ಸರಿ ಮಾಮ್, ನಾನು ನೀವು ಹೇಳಿದ ಹಾಗೆ ಕೇಳ್ತೀನಿ. ಆದ್ರೆ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಕೇಳಪ್ಪ, ನೀನ್ ಮದ್ವೆ ಆಗ್ತೀನಿ ಅನ್ನೋದಾದ್ರೆ ಒಂದೇನು 10 ಪ್ರಶ್ನೆ ಬೇಕಾದ್ರೂ ಕೇಳು, ಉತ್ತರ ಹೇಳ್ತೀನಿ.
ನೀವೀಗ ನೋಡಿ ಮದುವೆ ಮಾಡಿಸೋ ಹುಡುಗಿಗೂ ಮುಂದೆ ಹೀಗೆ ಏನಾದ್ರೂ ತೊಂದರೆ ಆಗಿ ಅವಳ ಜೊತೆ ನಾನ್ ಸಂಸಾರ ಮಾಡೋಕ್ಕಾಗದೆ ಹೋದಾಗ ಆಗೇನ್ ಮಾಡ್ತೀರಾ? ನನ್ಗೆ ಮತ್ತೊಂದು ಮದುವೆ ಮಾಡಿಸುತ್ತೀರಾ? ಅಥವಾ ನೀವು ಇಷ್ಟಪಟ್ಟ ನಿಮ್ಮ ಸ್ನೇಹಿತನ ಮಗಳನ್ನ ನಾನು ಮದುವೆ ಆಗಿದ್ರೆ ಆಗ ಅವಳಿಗೂ ಹೀಗೆ ಏನಾದ್ರೂ ಆಗಿದ್ರೆ ಆಗ್ಲೂ ನೀವು ನನಗೆ ಇನ್ನೊಂದು ಮದುವೆ ಆಗುವ ಸಲಹೆ ಕೊಡ್ತಾ ಇದ್ರಾ ಎಂದ ದಿವ್ಯಾಂತ್ ಮಾತಿಗೆ ಏನು ಉತ್ತರ ಕೊಡಬೇಕು ಎಂದು ತಿಳಿಯದೆ ತಂದೆ ತಾಯಿ ಮೌನದ ಮೊರೆ ಹೋದರು. ಡ್ಯಾಡ್, ಒಂದು ವೇಳೆ ಮಾಮ್ಗೆ ಏನಾದ್ರೂ ಆಗಿದ್ರೆ ನೀವು ಅವರನ್ನು ಬಿಟ್ಟು ಬಿಡ್ತಿದ್ರಾ? ಹೇಳಿ ಡ್ಯಾಡ್. ಉತ್ತರ ಇಲ್ಲ ಅಲ್ವಾ ನಿಮ್ ಹತ್ರ? ವಿಶಾಖನ ನಾನು ಬರೀ ವಯಸ್ಸಿನ ಆಕರ್ಷಣೆಗೆ ಒಳಪಟ್ಟು ಮೋಹಿಸಿ ಪ್ರೀತಿಸಿದ್ದಲ್ಲ, ಮನ್ಸಾರೆ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆದೆ. ಮದುವೆ ಆದ್ಮೇಲೆ ಕಷ್ಟನೋ ಸುಖನೋ ಬಂದಿದ್ದು ಇಬ್ರು ಸಮವಾಗಿ ಹಂಚಿಕೊಂಡು ಜೀವನ ಮಾಡಿದೆವು. ಈಗ ಅವಳ ಆರೋಗ್ಯ ಸರಿ ಇಲ್ಲ ಅಂದ ಮಾತ್ರಕ್ಕೆ ಅವಳನ್ನು ಬಿಟ್ಟು ಬಿಡಬೇಕಾ? ಅದು ಯಾವ ನ್ಯಾಯ? ಕೊನೆಯವರೆಗೂ ಕೈ ಹಿಡಿದು ಕಾಪಾಡುತ್ತೇನೆ ಎಂದು ಕಾಯ ವಾಚ ಮನಸ ಸಪ್ತಪದಿ ತುಳಿದು ಮದುವೆಯಾಗಿ ಕರೆದುಕೊಂಡ ಬಂದ ಹೆಂಡತಿಯನ್ನು ಹೀಗೆ ಅರ್ಧಕ್ಕೆ ಬಿಟ್ಟು ಬಿಡಲು ಆಗಲ್ಲ. ಅವಳು ಇಂದಲ್ಲ ನಾಳೆ ಸರಿ ಹೋಗಿಯೇ ಹೋಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಸರಿ ಹೋಗದೆ ಇದ್ರು ಜೀವನ ಪೂರ್ತಿ ಅವಳ ಜೊತೆ ಹೇಗಿದ್ದಾಳೋ ಹಾಗೆ ಇದ್ದು ಬಿಡ್ತೀನಿ. ಅವಳ ಈ ಪರಿಸ್ಥಿತಿಗೆ ಪರೋಕ್ಷವಾಗಿ ನಾನೇ ಕಾರಣ. ನನಗೆ ಏನಾಯ್ತು ಅಂತ ಗಾಬರಿಯಲ್ಲಿ ಓಡೋಡಿ ಬಂದವಳ ಕಣ್ಣಿಗೆ ರಸ್ತೆ ಮಧ್ಯೆ ನಾನು ಲಾರಿಯ ಚಕ್ರಕ್ಕೆ ಸಿಕ್ಕು ನನಗೆ ಅಪಾಯ ಆಗಿದೆ ಎಂದು ಭಾವಿಸಿ ಶಾಕ್ ಆಗಿ ತನ್ನನ್ನು ತಾನು ಮರೆತು ಜೀವದ ಗೊಂಬೆ ಆಗಿ ಹೋಗಿದ್ದಾಳೆ. ನಾನವತ್ತು ರಸ್ತೆಯ ಮಧ್ಯೆ ನಿಲ್ಲದೆ ಹೋಗಿದ್ದರೆ ಇವತ್ತು ನನ್ನ ವಿಷು ಎಲ್ಲರ ಹಾಗೆ ಇರುತ್ತಿದ್ದಳು. ದಿವಿಷ ತಾಯಿ ಇದ್ದು ಇಲ್ಲದ ಹಾಗೆ ಬೆಳೆಯುವ ಪ್ರಸಂಗ ಇರುತ್ತಿರಲಿಲ್ಲ. ಇದೆಲ್ಲ ಆಗಿದ್ದು ನನ್ನಿಂದ ಎಂದವನೇ ಭಾವುಕನಾದ. ಅವನ ತಂದೆ ತಾಯಿ ಮಗನ ಮಾತಿನಿಂದ ತಮ್ಮ ತಪ್ಪಿನ ಅರಿವಾಗಿ ಅವನ ಜೊತೆಗೆ ಪ್ರತಿ ಹೆಜ್ಜೆಯಲ್ಲಿ ಜೊತೆ ಇರುವುದಾಗಿ ತಿಳಿಸಿದರು. ವಿಶಾಖ ಸರಿ ಹೋಗುವಳೆ. ದಿವ್ಯಾಂತ್ ವಿಶಾಖಳನ್ನು ಮೊದಲಿನಂತೆ ಮಾಡಲು ಏನೇನು ಪ್ರಯತ್ನ ಮಾಡುವ? ವಿಶಾಖ ತಂದೆ ತಾಯಿಗೆ ಅವಳ ಪರಿಸ್ಥಿತಿಯ ಅರಿವಾಗುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.